ಅಮೆಝಾನಿಂದ ಒಂದಷ್ಟು ಬೇಬಿಗೆ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ. ಸೊ ಬಂದಿದೆ, ಅದನ್ನೆಲ್ಲ ಅನ್ಪ್ಯಾಕ್ ಮಾಡಿ ತೋರಿಸ್ತೀನಿ ಏನು ಆರ್ಡರ್ ಮಾಡಿದ್ದೆ ಅಂತ ಹೇಳಿ. ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಪುಗೆ ನಾನು ಏನೇನು ಶಾಪ್ ಮಾಡಿದ್ದೀನಿ ಅಂತ ಅಮೆಝಾನ್ನಿಂದ ತೋರಿಸ್ತಾ ಇದ್ದೀನಿ. ನಾನು ಈ ಡ್ರೆಸ್ಸನ್ನ ಆರ್ಡ್ರ್ ಮಾಡಿದೆ. ಪ್ಯಾಕ್ ಆಫ್ 3 ಬಂದಿದೆ, ಇದು ಪ್ಯಾಕ್ ಆಫ್ 2 ಬಂದಿದೆ. ಎಷ್ಟು ಪುಟಾಣಿ ಥರ ಇದೆ ಅಂದರೆ ಒಳ್ಳೆ ಕರ್ಚಿಪ್ ಥರ ಇದೆ. ಖುಷಿಯಾಗುತ್ತೆ ಒಂಥರ ಮುಟ್ಟೋದಕ್ಕೆ. ಒಂಥರ ತುಂಬ ಸಣ್ಣ ಸಣ್ಣ ಬಟ್ಟೆ, ಒಳ್ಳೆ ಕರ್ಚೀಫ್ ಮುಟ್ಟಂಗೆ ಆಗುತ್ತೆ. ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಕೂಡ ರಿವ್ಯೂ ನೋಡಿಬಿಟ್ಟು ನಾನು ಆರ್ಡರ್ ಮಾಡಿದ್ದು. ಒಂದೆರಡು ತುಂಬಾ ಸಣ್ಣ ಇದೆ ಡ್ರೆಸ್ಸು, ಆಗುತ್ತೋ ಇಲ್ಲೋ ಗೊತ್ತಿಲ್ಲ. 0.23 ಮಂತ್ಸ್ವರೆಗೂ ಶಾಪ್ ಮಾಡಿದ್ದೆ. ಮೊದಲೇ ಬಟ್ಟೆ ಎಲ್ಲ ತೊಗೊಳ್ಬಾರ್ದು ಅಂತ ಇದೆ, ದೊಡ್ಡವರೆಲ್ಲ ಹೇಳ್ತಾರೆ. ಆದರೂ ಸ್ವಲ್ಪನಾದರೂ ತೊಗೊಂಡಿರ್ಬೇಕಲ್ಲ ಅಂತ ನಾನು ಬೈ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಬರೋದಿದೆ, ಅದು ಬಂದಮೇಲೆ ನಾನು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಬೇಕು ಅಂತ ಇದ್ದೀನಲ್ಲ, ಸೊ ಆವಾಗ ವೀಡಿಯೋ ಮಾಡಬೇಕು ಅಂತ ಇದ್ದೀನಿ. ಆಗ ನಾನು ತೋರಿಸ್ತೀನಿ. ಒಂದೇ ಸಮ ನಮಗೆ ಮಾತಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಏನಕ್ಕಂದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂಥರ ಉಸಿರು ಕಟ್ಟಂಗೆ ಆಗುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೂ ಅಷ್ಟು ವ್ಲಾಗಿಗೆ ಕಂಟೆಂಟ್ ಎಲ್ಲ ಕೊಡೋದಕ್ಕೆ ಬರೋದಿಲ್ಲ. ನಾನು ಏನು ಮಾತಾಡ್ತೀನೋ ಅಷ್ಟೇ ನನಗೂ ಮಾತಾಡೋದಕ್ಕೆ ಬರೋದು. ಸೊ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಬೇಕಾದ್ರೆ ನಾನು ಬಟ್ಟೆ ಎಲ್ಲ ಇನ್ನೂ ಬರೋದಿದೆ, ಅದನ್ನೆಲ್ಲ ನಾನು ತೋರಿಸ್ತೀನಿ. ನಾನು ಕೂಡ ಫಸ್ಟ್ ಟೈಮು ಇದನ್ನೆಲ್ಲ ಪರ್ಚೇಸ್ ಮಾಡ್ತಿರೋದಲ್ವಾ, ಅಷ್ಟು ಗೊತ್ತಿಲ್ಲ. ಆ್ಯಂಡ್ ಇದನ್ನೆಲ್ಲ ನಾನು ವಾಶ್ ಮಾಡಿ ಎತ್ತಿಡಬೇಕು. ಪಾಪು ಬಟ್ಟೆ ಅಂತಲೇ ಅಲ್ಲ, ನಮ್ಮದು ಯಾರೆಲ್ಲ ಆನ್ಲೈನ್ ಶಾಪಿಂಗ್ ಮಾಡ್ತೀರಾ ಒಂದು ಸಲ ವಾಶ್ ಮಾಡಿ ವೇರ್ ಮಾಡಿ. ಏನಕ್ಕಂದರೆ ನಮಗೆ ಒಳ್ಳೆಯದು. ಒಬ್ಬೊಬ್ಬರಿಗೆ ಆನ್ಲೈನಿಂದ ಪರ್ಚೇಸ್ ಮಾಡಿರ್ತಾರೆ, ಅವರು ಹಾಗೆ ಹಾಕ್ಕೊಳ್ತಾರೆ. ಅಲರ್ಜೀಸ್ ಏನಾದರೂ ಇದ್ದರೆ ಅವ್ರಿಗೆ ಮತ್ತೆ ಅದನ್ನು ಹಾಕ್ಕೊಂಡು ರಿಟರ್ನ್ ಮಾಡ್ತಾರೆ. ಅದನ್ನೇ ನಮಗೆ ತೊಗೊಂಬಂದು ಕೊಡ್ತಾರೆ ನಾವು ಆರ್ಡರ್ ಮಾಡಿದಾಗ. ನಮಗೆ ಅದೆಲ್ಲ ಮತ್ತೆ ನಮ್ಗೆ ಇನ್ಫೆಕ್ಷನ್ ಆಗುತ್ತಲ್ವ. ಸೊ ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕಲ್ವ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಬೇಬಿ ಕ್ರೀಮು ಆ್ಯಂಡ್ ಟವಲ್ಸು, ಇನ್ನೂ ಸುಮಾರು ಬ್ಲ್ಯಾಂಕೆಟ್ಸು ಎಲ್ಲ ಬರೋದಿದೆ. ಇನ್ನೂ ಸುಮಾರು ಪರ್ಚೇಸಿಂಗ್ ಇದೆ. ನಮ್ಮ ಪಾಪು ಬೇರೆ ಮಳೆಗಾಲದಲ್ಲಿ ಹುಟ್ಟುತ್ತೆ. ಸೊ ಈ ಸಾಕ್ಸು ಇನ್ನೂ ಎಷ್ಟು ಐಟಮ್ ತೊಗೊಂಡ್ರೂ ಸಾಕಾಗಲ್ಲ ಅನಿಸುತ್ತೆ. ಆ್ಯಂಡ್ ಆರ್ಡರ್ ಮಾಡಿದ್ದೀನಿ. ಐಟಮ್ ತೊಗೊಂಬಂದಮೇಲೆ ಅದನ್ನು ವಿಡಿಯೋ ಮಾಡ್ತೀನಿ. ನನಗೆ ಅಂತ ಈ ಒಂದು ಶ್ರಗ್ನ ಆರ್ಡರ್ ಮಾಡಿದ್ದೆ. ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ಚಳಿ ಆಗೋಲ್ಲ ಅಂತ ನಾನು ತರಿಸಿದ್ದಲ್ಲ, ಬೇಬಿ ಫೀಡಿಂಗ್ ಮಾಡಲಿಕ್ಕೆ ಅಂತ ತರಿಸಿದ್ದು. ಇವಾಗ ಬೇಬಿನ ನಾವು ಹಾಸ್ಪಿಟಲ್ಗೆ ಇಲ್ಲ ನಾವು ಹೊರಗಡೆ ಹೋದರೆ ವ್ಯಾಕ್ಸಿನೇಷನ್ನು ಅಥವಾ ಮನೆಯಲ್ಲೂ ಅಷ್ಟೇ ಫೀಡಿಂಗ್ ಮಾಡಬೇಕಾದ್ರೆ ಯಾರಾದರೂ ಬರ್ತಿರ್ತಾರೆ. ಸೊ ಅನ್ಕಂಫರ್ಟಬಲ್ ಫೀಲಿಂಗ್ ಆಗುತ್ತೆ. ಮನೆಯಲ್ಲೂ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಇದನ್ನು ಕೂಡ ನಾನು ವಾಶ್ ಮಾಡಬೇಕು. ಬಂದಿದ್ದ ತಕ್ಷಣವೇ ನಾನು ಒಂದ್ಸಲ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಥರ ನಾವು ಪ್ರೆಗ್ನೆಂಟ್ ಇದ್ದಾಗ ಹೊರಗಡೆ ಕೂಡ ಹಾಕೊಂಡು ಹೋಗ್ಬೋದು. ಆ್ಯಂಡ್ ಮುಂದಕ್ಕೆ ಜೀನ್ಸ್ ಮೇಲೂ ನಾವು ಫ್ಯಾಷನ್ನಾಗಿ ಕೂಡ ಯೂಸ್ ಮಾಡ್ಬೋದು. ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ, ಒಳ್ಳೆ ಬೆಡ್ಶೀಟ್ ಥರ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದ್ರ ಜೊತೆ ನಾನು ಒಂದು ಇದು ನಮಗೆ ಸ್ವೆಟರ್ನ ಆರ್ಡ್ರ್ ಮಾಡಿದ್ದೆ, ಅದಿನ್ನೂ ನಮಗೆ ರಿಸೀವ್ ಆಗಿಲ್ಲ. ಅದು ನೆಕ್ಸ್ಟ್ ಟೈಮು ನಾನು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಬೇಕಾದ್ರೆ ನಾನು ತೋರಿಸ್ತೀನಿ. ಆ್ಯಂಡ್ ಇನ್ನೊಂದೇನೆಂದರೆ ಬೇಬಿ ಫೀಡಿಂಗ್ ಪಿಲ್ಲೋ ಆರ್ಡ್ರ್ ಮಾಡಿದ್ದೆ. ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಒಳ್ಳೆ ದಿಮ್ಮು, ನಮಗೆ ತಲೆ ದಿಮ್ಮು ಬ್ಯಾಕ್ ಸೈಡ್ ಒಳ್ಳೆ ಪಿಲ್ಲೋ ಹಾಕೊಂಡು ನಾವೇ ಮಲ್ಕೋಬೋದು, ಆ ಥರ ಇದೆ. ಚೆನ್ನಾಗಿದೆ. ನನಗೆ ಪಿಂಕ್ ಕಲರ್ ಬಂದಿದೆ. ಆ್ಯಂಡ್ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ನಾವು ಹಾಕ್ಕೊಳ್ಬೋದು. ನಮಗೆ ಎಷ್ಟು ಹೈಟ್ ಬೇಕೋ ಅಷ್ಟು ನಾವು ಹೈಟ್ ಅಡ್ಜಸ್ಟ್ ಮಾಡ್ಕೋಬೋದು. ನಾವು ಬೇರೆ ಹೈಟ್ ಕಡಿಮೆ ಇದ್ದೀನಿ ಇರೋದ್ರಿಂದ ಯಾವಾಗಲೂ ಕೂತ್ಕೊಂಡು ತೊಡೆ ಮೇಲೆ ಫೀಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ನಮ್ಮ ಹೆಲ್ತು ಕೂಡ ಇಂಪಾರ್ಟೆಂಟ್ ಅಲ್ವಾ, ನಾವು ಕೂಡ ನಮ್ಮ ಹೆಲ್ತನ್ನ ನಾವು ನೋಡ್ಕೋಬೇಕು. ಬರೀ ಬೇಬಿ ಅಂತಲೇ ಇರೋದಕ್ಕಾಗೋದಿಲ್ಲ, ನಮ್ಮ ಹೆಲ್ತ್ ಕೂಡ ನಾವು ನೋಡ್ಕೋಬೇಕು. ನಾವು ಚೆನ್ನಾಗಿದ್ರೆ ಅಲ್ವಾ ಮತ್ತು ಬೇಬಿನೆಲ್ಲ ಕೇರ್ ಮಾಡಲಿಕ್ಕೆ ಸಾಧ್ಯ. ಇದಂತೂ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಲಿಂಕ್ ಬೇಕಿದ್ರೆ ಕೇಳಿ, ನಾನು ಅಟ್ಯಾಚ್ ಮಾಡಿರ್ತೀನಿ. ಸಖತ್ ಚೆನ್ನಾಗಿದೆ. ಒಂಥರ ಕ್ಯೂಟಾಗಿದೆ ನೋಡಲಿಕ್ಕೆ. ಪಿಂಕ್ ಮತ್ತು ವೈಟ್ ಕಾಂಬಿನೇಷನ್ ಇದೆ. ನಾವು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಆ್ಯಂಡ್ ಇದ್ರ ಜೊತೆ ನಾನು ಪ್ಯಾಂಪರ್ಸ್ ಆಫರ್ ಇತ್ತು ಅಂತ ಆರ್ಡರ್ ಮಾಡಿದ್ದೀನಿ. ಸೈಜ್ ಇವಾಗಲೇ ಅಷ್ಟು ಗೊತ್ತಾಗಲ್ಲ ಸದ್ಯಕ್ಕೆ. ಹಾಸ್ಪಿಟಲ್ಗೆ ಅಂತ ನಾನು ತರಿಸಿದ್ದು. ಮತ್ತು
ಎಲ್ಲ ಇವಾಗಲೇ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡ್ರೆ ಸರಿ, ಮತ್ತು ಗಡಿಬಿಡಿ ಆಗುತ್ತಲ್ಲ ಹಾಸ್ಪಿಟಲ್ಗೆ ಹೋದ್ಮೇಲೆ ಅಂತ ಹೇಳ್ಬಿಟ್ಟು ನಾನು ಆಫರ್ ಇತ್ತು ಅಂತ ನಾನು ತರಿಸಿದ್ದು. ಇದರಲ್ಲಿ 56 ಪ್ಯಾಡ್ಸ್ ಇದೆ. ನಾನು ಹಗ್ಗೀಸ್ನ ಆರ್ಡ್ರ್ ಮಾಡಿದ್ದೀನಿ. ನನಗೂ ಇನ್ನೂ ಗೊತ್ತಿಲ್ಲ ಯಾವುದು ಪ್ಯಾಂಪರ್ಸು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಟೈಮ್ ಯೂಸ್ ಮಾಡಾದ್ಮೇಲೆ ನೋಡೋಣ, ಏನಾದರೂ ಅಲರ್ಜಿ ಆ ಥರ ಈ ಥರ ಏನಾದರೂ ಆದರೆ ಬೇರೆ ಏನಾದರೂ ಚೇಂಜ್ ಮಾಡಬೇಕಾಗುತ್ತೆ. ಸೊ ಆ್ಯಂಡ್ ಇದ್ರ ಜೊತೆ ನಾನು ವೆಟ್ ವೈಪ್ಸ್ ಕೂಡ ಆರ್ಡ್ರ್ ಮಾಡಿದ್ದೀನಿ. ಇದು ಯೂಸ್ ಆಗುತ್ತೆ. ಆ್ಯಂಡ್ ಯಾವಾಗಲೂ ಒಂದೇ ಸಮ ನಾವು ಬಟ್ಟೆನ ಯೂಸ್ ಮಾಡ್ತಿದ್ರೆ ರ್ಯಾಷಸ್ ಆಗುತ್ತೆ ಅಂತ ಇದನ್ನೆಲ್ಲ ನಾನು ಹಾಸ್ಪಿಟಲ್ಗೆ ಅಂತ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗೈಸ್. ಅಂದರೆ ಈ ವಾಯ್ಸ್ ಓವರೆಲ್ಲ ಕೊಟ್ಟಾದ್ಮೇಲೆ ನಮ್ಮ ವಾಯ್ಸ್ ನಮಗೆ ಕೇಳಲಿಕ್ಕೆ ಒಂಥರ ಅಂದರೆ ಖುಷಿ ಆಗತ್ತೆ, ಏನೋ ಒಂಥರ ನಾಚಿಕೆನೂ ಆಗುತ್ತೆ. ಏನಕ್ಕಂದ್ರೆ ಅಯ್ಯೋ ನಮ್ಮ ವಾಯ್ಸ್ ಈ ಥರ ಇದೆ, ನಾವು ಈ ಥರ ಎಲ್ಲ ಮಾತಾಡಿದ್ದೀವ ಅನ್ನೋ ಥರ. ಆದರೆ ನಾವು ಏನಿದೆಯೋ ಅದನ್ನೇ ಮಾತಾಡಬೇಕು, ಕಲಿಬೇಕು ಇನ್ನೂ ಮಾತಾಡೋದು ಮತ್ತು ವ್ಲಾಗ್ ಮಾಡೋದೆಲ್ಲ. ಎಷ್ಟೊಂದು ಜನ ಮಾಡ್ತಾರೆ. ನಮಗೂ ಒಂದು ಆಸೆ, ಅಯ್ಯೋ ಬೇರೆಯವರೆಲ್ಲರೂ ಮಾಡ್ತಾರಲ್ಲ ನಾವು ಯಾಕೆ ಮಾಡಬಾರ್ದು ಅಂತ ಅನ್ನೋದೊಂದು. ಆ್ಯಂಡ್ ಐ ಥಿಂಕ್ ನಿಮಗೆ ಈ ವಿಡಿಯೋಯಿಂದ ಸ್ವಲ್ಪನಾದರೂ ಯೂಸ್ ಆಗುತ್ತೆ, ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇನ್ನೊಂದು ಏನಂದರೆ ಅಮೆಝಾನಿಂದ ಈ ಒಂದು ವಾಯ್ಸ್ ಮೇಕರ್ ಮೈಕ್ ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಇವತ್ತು ರಿಸೀವ್ ಆಯಿತು. ತುಂಬಾ ಚೆನ್ನಾಗಿದೆ, ವೀಡಿಯೋಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಮೈಕ್ ಒಂದು ಗ್ರೆನರಾ ಅವ್ರ ಕಂಪ್ನಿಯವ್ರದ್ದು. ಒಂದು ಮೈಕ್ ಕೊಟ್ಟಿದ್ದಾರೆ, ಹಾಗೆ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಒಂದು ರಿಸೀವರ್ ಕೂಡ ಇದೆ. ಇದರಲ್ಲಿ 2 ಮೈಕ್ ಆಪ್ಷನ್ಸ್ ಇದೆ, ಆದರೆ ಅದು ಬಡ್ಜೆಟ್ ಸ್ವಲ್ಪ ಕಾಸ್ಟ್ಲಿ ಇದೆ. ನನಗೆ ಈ ಮೈಕು ಬಿಗಿನರ್ಸ್ಗೆ ಬೆಸ್ಟ್ ಮೈಕ್ ಅಂತಲೇ ಹೇಳ್ಬೋದು. ಇವಾಗ ಯಾರಾದರೂ ಕಂಟೆಂಟ್ ಕ್ರಿಯೇಟರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ತುಂಬಾ ಹೆಲ್ಪ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ. ನಿಮ್ಗೇನಾದರೂ ಗೊತ್ತಾಗಿಲ್ಲ ಅಂದರೆ ಇದರಲ್ಲಿ ಸ್ಲಿಪ್ ಕೊಟ್ಟಿದ್ದಾರೆ, ಇದನ್ನು ಹೇಗೆ ಮಾಡೋದು, ಕನೆಕ್ಟ್ ಮಾಡೋದು ಅಂತ. ಅದನ್ನು ನೋಡ್ಕೊಂಡು ನೀವು ಮಾಡ್ಬೋದು. ನಿಮ್ಗೇನಾದರೂ ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಅಟ್ಯಾಚ್ ಮಾಡ್ತೀನಿ. ನನಗೆ ಸದ್ಯಕ್ಕೆ ಸಾಕು, ಇದು ಒಂದೇ ಮೈಕ್ ಅಂತ ಆರ್ಡ್ರ್ ಮಾಡಿದ್ದು ನನಗೆ ಸಾಕು. ಯಾಕಂದರೆ ಸುಮ್ಮನೆ ಡಬಲ್ ಅಂದರೆ ತುಂಬ ಕಾಸ್ಟ್ಲಿ ಇದೆ. ಅಷ್ಟೇ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋಯಿಂದ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಈ ವಿಡಿಯೋದಲ್ಲಿ ಒಂದು ಲೈನ್ಸ್ ಹೇಳಬೇಕು ಅನ್ನಿಸ್ತಾ ಇದೆ, ಹೇಳ್ತೀನಿ. ಇರಬೇಕೆಲ್ಲ ನಾವು ಅವರಂತೆ ಇವರಂತೆ, ಇದ್ದರೆ ಸಾಕು ಯಾರಿಗೆ ಹೊರೆಯಾಗದಂತೆ. ಬೇಕೆಲ್ಲ ನಮಗೆ ಅವರ ಹಾಗಂತೆ ಹೀಗಂತೆ, ಸುಖ ದುಃಖ ಏನಾದರೇನಂತೆ, ಬದುಕು ಸ್ವೀಕರಿಸೋಣ ಬಂದಂತೆ. ಥ್ಯಾಂಕ್ ಯು.